ಎಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಅಂತರ್ಯುದ್ಧ ಇದೆ. ಈ ಅಂತರ್ಯುದ್ಧಕ್ಕೆ ಮುಲಾಮ್ ಹಚ್ಚುವಂಥ ಬಗೆ ಹೇಗೆ? ಒಂದು ಕಡೆಗೆ ಕೇಂದ್ರದ ನಾಯಕರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕೋರ್ ಕಮಿಟಿ ಸಭೆಯನ್ನು ಮಾಡಲಿಕ್ಕೆ, ಇನ್ನೊಂದು ಕಡೆಗೆ ಸದಾನಂದ ಗೌಡ ಇವತ್ತು ಅಕ್ಷರಶಃ ಗುಡುಗಿದ್ದಾರೆ. ನೋಡಿ ಎಂತೆಂಥ ಅಸ್ತ್ರಗಳನ್ನು ಈ ಕಾಂಗ್ರೆಸ್ ನಮಗೆ ಕೊಟ್ಟಿದೆ, ಆದರೆ ಅಸ್ತ್ರಗಳನ್ನು ನಮಗೆ ಪ್ರಯೋಗಿಸೋಕ್ಕಾಗ್ತಾ ಇಲ್ಲ. ನಮ್ಮಲ್ಲೇ ಬಡಿದಾಟಗಳಿವೆ, ಅಂತರ್ಯುದ್ಧ ನಡೀತಾ ಇದೆ. ಒಂದು ಕಡೆಗೆ ಬಿ ಜೆ ಪಿಯಲ್ಲಿ ಅಂತರ್ಯುದ್ಧ, ಇನ್ನೊಂದು ಕಡೆಗೆ ಜೆ ಡಿ ಎಸ್ನಲ್ಲಿ ಅಂತರ್ಯುದ್ಧ. ಬಿ ಜೆ ಪಿಯಲ್ಲಿ ಬಡಬಡಿದಾಟ, ಇನ್ನು ಜೆ ಡಿ ಎಸ್ನಲ್ಲೂ ಕೂಡ ನಾಯಕರ ಮಾತಿನ ಚಕಮಕಿ. ಸ್ವಪಕ್ಷದ ವಿರುದ್ಧನೇ ಹೇಳಿಕೆ ಕೊಡ್ತಾ ಇದ್ದಾರೆ ನಾಯಕರು ಒಂದು ಕಡೆಗೆ ಬಿ ಜೆ ಪಿನಲ್ಲಿ, ಇನ್ನೊಂದು ಕಡೆಗೆ ಜೆ ಡಿ ಎಸ್ ನಾಯಕರು ಕೂಡ ಅಷ್ಟನ್ನೇ ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಹೀಗೆ ಕಾಂಗ್ರೆಸ್ನ ವಿರುದ್ಧ ಟೊಂಕ ಕಟ್ಟಿ ನಿಲ್ಲಬೇಕಾದಂಥ ಎರಡು ಪಕ್ಷಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳಿಂದ, ಅಂದರೆ ತಮ್ಮ ಪಕ್ಷದ ಒಳಗಡೆಯ ಭಿನ್ನಾಭಿಪ್ರಾಯಗಳಿಂದ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ನೋಡಿ, ಒಂದು ಕಡೆಗೆ ಬಿ ಜೆ ಪಿಯಲ್ಲಿ ಯತ್ನಾಳ್ ಪದೇ ಪದೇ ಗುಡುಗುತ್ತಾರೆ, ಪದೇ ಪದೇ. ಇನ್ನೊಂದು ಕಡೆಗೆ ಜೆ ಡಿ ಎಸ್ನಲ್ಲೂ ಕೂಡ ಅಷ್ಟೇ. ಯಾಕಂದರೆ ರೇವಣ್ಣ ಮಾತಾಡಿದ್ದೇನು, ಇವತ್ತು ಜೆ ಟಿ ದೇವೇಗೌಡರು ಮಾತಾಡಿರುವಂಥದ್ದೇನು, ಅದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಎಂತೆಂಥ ಅದ್ಭುತವಾದಂಥ ಸಂಗತಿಗಳಿವೆ, ಆದರೆ ಅದನ್ನು ಪ್ರಯೋಗಿಸುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ವಿಫಲ ಆಗಿದೆ. ಇದನ್ನು ಈ ಒಳಗಿಂದೊಳಗೆ ಇರುವಂಥ ಅಸಮಾಧಾನ ಇದೆಯಲ್ಲ ತಮ್ಮ ಪಕ್ಷದಲ್ಲಿ, ಜೆ ಡಿ ಎಸ್ ಪಕ್ಷದಲ್ಲಿ, ಅದನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ಎಲ್ಲೋ ಒಂದು ಕಡೆಗೆ ಹಿಂದಕ್ಕೆ ಹೋಗ್ತಾ ಇದೆ. ಇನ್ನು ಈಗ ಕೇಂದ್ರದ ನಾಯಕರು ಎಂಟ್ರಿ ಕೊಡ್ತಾ ಇದ್ದಾರೆ. ತರುಣ್ ಚುಗ್ ನೇತೃತ್ವದಲ್ಲಿ ಮೀಟಿಂಗ್ಗಳು ನಡೆಯುತ್ತೆ. ಡಿಸೆಂಬರ್ 2 ಮತ್ತು 3ನೇ ತಾರೀಕು ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಕೋರ್ ಕಮಿಟಿ ಸಭೆ ನಡೆಸಿ ಚುಗ್ ಹೈಕಮಾಂಡ್ಗೆ ವರದಿ ಸಲ್ಲಿಸ್ತಾರೆ. ಅದಕ್ಕೋಸ್ಕರ ಬರ್ತಾ ಇದ್ದಾರೆ ತರುಣ್ ಬಂದು ನಾಯಕರ ಜೊತೆ ಮಾತಾಡ್ತಾರೆ, ಎಲ್ಲರನ್ನೂ ಕೂರಿಸಿ ಸಮಾಧಾನ ಮಾಡ್ತಾರೆ, ಒಟ್ಟಾಗಿ ಹೋಗಬೇಕು ಅನ್ನುವಂಥ ಬೋಧನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಇಲ್ಲೇನೇನು ನಡೀತಾ ಇದೆ, ಇಲ್ಲಿನ ಕಥೆಗಳೇನು, ಕಥಾನಕಗಳೇನು, ಅದೆಲ್ಲದರ ಬಗ್ಗೆ ಇವರು ಕೇಂದ್ರಕ್ಕೆ ವರದಿ ಕೊಡಬೇಕು. ಒಂದಾ ಎರಡ ಇವರು ರಾಮಾಯಣ, ಒಬ್ಬರು ಮುಖ ಕಂಡ್ರೆ ಒಬ್ರಿಗೆ ಆಗಲ್ಲ. ಮನೆಯೊಂದು 3 ಬಾಗಿಲಲ್ಲ 36 ಬಾಗಿಲಾಗಿದೆ ಅಂಥ ಸ್ಥಿತಿ. ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಇದೆಯಲ್ಲ, ಅದೆಲ್ಲರನ್ನೂ ಕೂಡ ಕಂಟ್ರೋಲಿಗೆ ತೆಗೆದುಕೊಳ್ಳುವಂಥ ಹೈಕಮಾಂಡ್, ಎಲ್ಲರನ್ನೂ ಕೂಡ ಬಗ್ಸುವಂಥ ಹೈಕಮಾಂಡ್. ಆದರೆ ರಾಜ್ಯ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೋ ಯಾರೂ ಕೂಡ ಯಾರಿಗೂ ಮೂಗುದಾರ ಹಾಕ್ತಾ ಇಲ್ಲ, ಅಥವಾ ಮೂಗುದಾರ ಹಾಕ್ತಾ ಇಲ್ವಾ, ಅಥವಾ ಏನಾದರೆ ಸುಮ್ಮನೆ ಬಿಟ್ಟುಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ.